ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಇವತ್ತು ಪ್ರಚಾರಕ್ಕೆ ಅಂತಿಮ ದಿನ. ವಿಶೇಷವಾಗಿ ಕಳೆದ ಹಲವಾರು ದಿನಗಳಿಂದ ತೀವ್ರವಾದಂತಹ ಒಂದು ಪ್ರಚಾರವನ್ನು ಮಾಡಿದಂತ ಸಮರ್ ಶಾಮನೂರ್ ಅವರು, ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ ಶಾಮನೂರ್ ಅವರು ಇವತ್ತು DCM ನಲ್ಲಿ ಕೊನೆಯ ದಿನ ಏನು ಪ್ರಚಾರದ ಅಂತಿಮ ದಿನ ಇದೆ, ಪ್ರಚಾರ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಾರೆ ಕೇಳೋಣ ಮಾಡಿ. ಏನ್ ಅನ್ಸದೆ ಒಟ್ಟಾರೆಯಾಗಿ ಇಷ್ಟು ದಿನ ಪ್ರಚಾರ ಘಟಾನುಘಟಿಗಳೆಲ್ಲ ಇಲ್ಲೇ ಠಿಕಾಣಿ ಹಾಕಿದ್ದು ಏನ್ ಅನ್ಸುತ್ತೆ ಒಟ್ಟಾರೆಯಾಗಿ? ಎಲ್ಲದು ಭಾಳ ಚೆನ್ನಾಗಿ ನಡೀತಾ ಇದ್ರಿ ಸರ್. ನೀವು ನೋಡ್ತಿದ್ದೀರಾ ಇದು ಪ್ರಚಾರ ನೋಡಿದಾಗ ಇದು ಎಷ್ಟು ಜನ ಹೊರಗೆ ಬರ್ತಿದ್ದಾರೆ, ಎಷ್ಟು ಜನ ನಮ್ಮ ಪರವಾಗಿ ಈ ಬಹಿರಂಗ ಪ್ರಚಾರ ಮಾಡೋಕ್ಕೆ ಹೋದಾಗ ಎಷ್ಟು ಜನ ಎಲ್ಲರೂ ಹೊರಗೆ ಬರ್ತಿದ್ದಾರೆ ಸರ್. ಬರೀ ನಮ್ಮ ಕಾರ್ಯಕರ್ತರು ಅಲ್ಲ, ಬರೀ ಕಾಂಗ್ರೆಸ್ ವೋಟರ್ಸ್ ಅಲ್ಲ, ಬೇರೆ ಪಕ್ಷದ ವೋಟರ್ಸು ನೀವು ನೋಡ್ತೀರಾ. ಇದು ಒಂದು ಎಲೆಕ್ಷನ್ ಅನೌನ್ಸ್ ಆಗೋದಿರೋದ್ರಿಂದ ಹೊರಗೆ ಬಂದು ನಮ್ಮೆಲ್ಲರ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಸರ್. ವಿಶೇಷವಾಗಿ ಜಮೀರ್ ಅವರು ಬಂದು ನಿಮ್ಗೆಲ್ಲ ಒಂದಿರ ಮಾತಾಡಿಸಿ ಏನೇನು ಸಲಹೆ ಕೊಟ್ಟಾದ್ರು? ಹ್ಞೂ ರೀ, ಡೆಫಿನೆಟ್ಲಿ ಸರ್. ನಾನು ಅಂದೆ ಸರ್, ಅದು ಜಮೀರ್ ಸಾಹೇಬ್ರು ನಮ್ಮ ಅಂಕಲ್ ಹಂಗ್ರಿ ಸರ್. ಅವ್ರು ಯಾವಾಗಲೂ ಮನೆಗೆ ಬಂದಾಗೂ ನಾವೇ ಊಟ ನೀಡ್ತಿದ್ವಿ. ಸೊ ಭಾಳ ಸಂತೋಷ ಆಯ್ತು ರೀ ಸರ್. ಯಾಕಂದರೆ ಜಮೀರ್ ಸಾಹೇಬ್ರು ಫಸ್ಟೇ ಎಲೆಕ್ಷನ್ ಅನೌನ್ಸ್ ಆದಾಗೆ ನಮಗೆ ಹೇಳಿದರು ಸರ್, ಅದು ಅವ್ರ ಆಶೀರ್ವಾದ ಯಾವಾಗಲೂ ಸದಾ ನಮ್ಮ ಜೊತೆ ಇರ್ತದೆ ಅಂತ ಸರ್. ಏನು ವಿಶೇಷವಾಗಿ ಏನು ಈ ಒಂದು ರೀತಿಯಲ್ಲಿ ಒಂದು ಉಪಚುನಾವಣೆ ಆದ್ದರಿಂದ ಇಡೀ ಎರಡೂ ಕಡೆಯಿಂದ ಘಟಾನುಘಟಿಗಳು ಏನು ಸ್ಪರ್ಧಾ ಕಣದಲ್ಲಿ ನಿಮ್ಮನ್ನು ಏನು ಬೆಂಬಲಿಸಿ ಒಂದು ಪ್ರಚಾರವನ್ನು ಮಾಡಿರ್ತಕ್ಕಂಥದ್ದು. ವಿಶೇಷವಾಗಿ ನೀವೇನು ಅಬ್ಸರ್ವ್ ಮಾಡಿದಿರಿ, ಇಷ್ಟು ದಿವಸ ಪ್ರಚಾರ ಮಾಡಿದಿರಿ, ಜನ ಏನಂತಾರೆ? ಜನ ಏನಂದರೆ ಸರ್, ಮುಖ್ಯವಾಗಿ ಇದು ಶಾಮನೂರ್ ಶಿವಶಂಕರಪ್ಪ ನಿಧನ ಆದಮೇಲೆ ಅಜ್ಜರನ್ನ ಭಾಳ ನೆನೆಸಿದ್ದಾರೆ ಸರ್. ಸೊ ಅಜ್ಜ ಸ್ಥಾನದಲ್ಲಿ ಒಬ್ಬರು ಒಳ್ಳೆ ವ್ಯಕ್ತಿ, ಅವರ ಗುಣಗಳಿರೋ ವ್ಯಕ್ತಿ ಬೇಕು ಅಂತಾನೆ ಕೇಳ್ತಿದ್ದಾರೆ ಸರ್. ಆಮೇಲೆ ಅದು ನನ್ನಲ್ಲಿ ಕಾಣ್ತಾ ಐತೆ. ಏನ್ರಿ ಸಾಹೇಬ್? ಸತ್ಯ. ಅದಕ್ಕೆ ಅವ್ರು ನಮ್ಮನ್ನು ಜಾಸ್ತಿ ಬೆಂಬಲಿಂದ ಗೆಲ್ಸ್ತಾರೆ ಅಂತ ನನ್ನ ನಂಬಿಕೆ ಸರ್. ಎಲ್ಲದು ಭಾಳ ಚೆನ್ನಾಗಿ ನಡೀತಾ ಇದ್ರಿ ಸರ್. ನೀವು ನೋಡ್ತಿದ್ದೀರಾ ಇದು ಪ್ರಚಾರ ನೋಡಿದಾಗ ಇದು ಎಷ್ಟು ಜನ ಹೊರಗೆ ಬರ್ತಿದ್ದಾರೆ, ಎಷ್ಟು ಜನ ನಮ್ಮ ಪರವಾಗಿ ಈ ಬಹಿರಂಗ ಪ್ರಚಾರ ಮಾಡೋಕ್ಕೆ ಹೋದಾಗ ಎಷ್ಟು ಜನ ಎಲ್ಲರೂ ಹೊರಗೆ ಬರ್ತಿದ್ದಾರೆ ಸರ್. ಬರೀ ನಮ್ಮ ಕಾರ್ಯಕರ್ತರು ಅಲ್ಲ, ಬರೀ ಕಾಂಗ್ರೆಸ್ ವೋಟರ್ಸ್ ಅಲ್ಲ, ಬೇರೆ ಪಕ್ಷದ ವೋಟರ್ಸು ನೀವು ನೋಡ್ತೀರಾ. ಇದು ಒಂದು ಎಲೆಕ್ಷನ್ ಅನೌನ್ಸ್ ಆಗೋದಿರೋದ್ರಿಂದ ಹೊರಗೆ ಬಂದು ನಮ್ಮೆಲ್ಲರ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಸರ್. ವಿಶೇಷವಾಗಿ ಜಮೀರ್ ಅವರು ಬಂದು ನಿಮ್ಗೆಲ್ಲ ಒಂದಿರ ಮಾತಾಡಿಸಿ ಏನೇನು ಸಲಹೆ ಕೊಟ್ಟಾದ್ರು? ಹ್ಞೂ ರೀ, ಡೆಫಿನೆಟ್ಲಿ ಸರ್. ನಾನು ಅಂದೆ ಸರ್, ಅದು ಜಮೀರ್ ಸಾಹೇಬ್ರು ನಮ್ಮ ಅಂಕಲ್ ಹಂಗ್ರಿ ಸರ್. ಅವ್ರು ಯಾವಾಗಲೂ ಮನೆಗೆ ಬಂದಾಗೂ ನಾವೇ ಊಟ ನೀಡ್ತಿದ್ವಿ. ಸೊ ಭಾಳ ಸಂತೋಷ ಆಯ್ತು ರೀ ಸರ್. ಯಾಕಂದರೆ ಜಮೀರ್ ಸಾಹೇಬ್ರು ಫಸ್ಟೇ ಎಲೆಕ್ಷನ್ ಅನೌನ್ಸ್ ಆದಾಗೆ ನಮಗೆ ಹೇಳಿದರು ಸರ್, ಅದು ಅವ್ರ ಆಶೀರ್ವಾದ ಯಾವಾಗಲೂ ಸದಾ ನಮ್ಮ ಜೊತೆ ಇರ್ತದೆ ಅಂತ ಸರ್. ಏನು ವಿಶೇಷವಾಗಿ ಏನು ಈ ಒಂದು ರೀತಿಯಲ್ಲಿ ಒಂದು ಉಪಚುನಾವಣೆ ಆದ್ದರಿಂದ ಇಡೀ ಎರಡೂ ಕಡೆಯಿಂದ ಘಟಾನುಘಟಿಗಳು ಏನು ಸ್ಪರ್ಧಾ ಕಣದಲ್ಲಿ ನಿಮ್ಮನ್ನು ಏನು ಬೆಂಬಲಿಸಿ ಒಂದು ಪ್ರಚಾರವನ್ನು ಮಾಡಿರ್ತಕ್ಕಂಥದ್ದು. ವಿಶೇಷವಾಗಿ ನೀವೇನು ಅಬ್ಸರ್ವ್ ಮಾಡಿದಿರಿ, ಇಷ್ಟು ದಿವಸ ಪ್ರಚಾರ ಮಾಡಿದಿರಿ, ಜನ ಏನಂತಾರೆ? ಜನ ಏನಂದರೆ ಸರ್, ಮುಖ್ಯವಾಗಿ ಇದು ಶಾಮನೂರ್ ಶಿವಶಂಕರಪ್ಪ ನಿಧನ ಆದಮೇಲೆ ಅಜ್ಜರನ್ನ ಭಾಳ ನೆನೆಸಿದ್ದಾರೆ ಸರ್. ಸೊ ಅಜ್ಜ ಸ್ಥಾನದಲ್ಲಿ ಒಬ್ಬರು ಒಳ್ಳೆ ವ್ಯಕ್ತಿ, ಅವರ ಗುಣಗಳಿರೋ ವ್ಯಕ್ತಿ ಬೇಕು ಅಂತಾನೆ ಕೇಳ್ತಿದ್ದಾರೆ ಸರ್. ಆಮೇಲೆ ಅದು ನನ್ನಲ್ಲಿ ಕಾಣ್ತಾ ಐತೆ. ಏನ್ರಿ ಸಾಹೇಬ್? ಸತ್ಯ. ಅದಕ್ಕೆ ಅವ್ರು ನಮ್ಮನ್ನು ಜಾಸ್ತಿ ಬೆಂಬಲಿಂದ ಗೆಲ್ಸ್ತಾರೆ ಅಂತ ನನ್ನ ನಂಬಿಕೆ ಸರ್.